ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಭಾದ್ರಪದ ಮಾಸದ ಶುದ್ಧ ನವಮಿ. ಇಂದು ಶ್ರೀ ಜಗನ್ನಾಥದಾಸರ ಆರಾಧನೆ. ಇವರ ಆರಾಧನಾ ಪರ್ವಕಾಲದಲ್ಲಿ ಶ್ರೀದಾಸರಾಯರ ಪುಣ್ಯಸ್ಮರಣೆಯಲ್ಲಿ ರಂಗಮಲ್ಲಿದಾದಾಸರು ಎಂದೇ ಜಗನ್ಮಾನ್ಯರಾದ ಶ್ರೀ ಜಗನ್ನಾಥದಾಸರು, ರಿತ್ತಿಯ ಮುನಿಪುಂಗವ ಶ್ರೀ ಧೀರೇಂದ್ರ ತೀರ್ಥರು ಹಾಗೂ ಸವಣೂರಿನ ಯತಿವರೇಣ್ಯ ಶ್ರೀ ಸತ್ಯಬೋಧರಂತಹ ಮಹಾನುಭಾವರ ಸಾನ್ನಿಧ್ಯದಲ್ಲಿ ಗಹನವಾದ ಆಧ್ಯಾತ್ಮ ಚಿಂತನೆಯನ್ನು ನಡೆಸಿ ಯತಿಪುಂಗವರ ಅನುಗ್ರಹದಿಂದ ಮಿಗಿಲಾದ ಶ್ರೀ ಗೋಪಾಲದಾಸರು, ವಿಜಯದಾಸರು, ಪುರಂದರದಾಸರು, ರಾಘವೇಂದ್ರರು, ಶ್ರೀವಾದಿರಾಜರು, ವ್ಯಾಸರಾಜರು, ಜಯತೀರ್ಥರು, ಲೋಕಗುರುಗಳಾದ ಶ್ರೀಮನ್ಮಧ್ವಾಚಾರ್ಯರ ಪ್ರಾಣಸ್ಥ ಶ್ರೀ ಜಗನ್ನಾಥ ವಿಠಲನ ಪರಮಾನುಗ್ರಹದಿಂದ ಹರಿಕಥಾಮೃತ ಸಾರದಂತಹ ಲೋಕೋತ್ತರ ಕೃತಿಯನ್ನು ರಚಿಸಿ ಶ್ರೀಹರಿಗೆ ಸಮರ್ಪಿಸಿದಂತೆ ಶ್ರೀರಂಗನನ್ನು ಒಲಿಸುವ ಅನೇಕ ಕೃತಿಗಳನ್ನು ಕನ್ನಡ ಭಾಷೆಯಲ್ಲಿ ರಚಿಸಿದ್ದಾರೆ. ಮಾನವೀಯ ಜಗನ್ನಾಥದಾಸರು ಹರಿದಾಸ ಪರಂಪರೆಯ ಪ್ರಸಿದ್ಧ ಪಂಡಿತರಾಗಿದ್ದರೂ ಅವರು ರಂಗೋಲಿ ಚಿತ್ರಕಲೆಯಲ್ಲಿಯೂ ಅಪಾರ ನೈಪುಣ್ಯ ಹೊಂದಿದ್ದರು. ಭಗವಂತನ ನಾಮಸ್ಮರಣೆ ಮಾಡುವಾಗ ಅವರು ರಂಗೋಲಿಯಿಂದ ವೈವಿಧ್ಯಮಯ ವಿನ್ಯಾಸಗಳು ಹಾಗೂ ದೇವರ ಚಿತ್ರಣಗಳನ್ನು ರಚಿಸುತ್ತಿದ್ದರು. ಅವುಗಳು ಅಷ್ಟು ಜೀವಂತವಾಗಿಯೂ ಮನೋಹರವಾಗಿಯೂ ಇರುತ್ತಿದ್ದರಿಂದ ಜನರು ಅವರಿಗೆ ರಂಗೋಲಿ ದಾಸ ಎಂಬ ಹೆಸರನ್ನೇ ಕೊಟ್ಟರು. ಒಮ್ಮೆ ಜಗನ್ನಾಥದಾಸರು ಮೈಸೂರಿನ ರಾಜಧಾನಿಯಾದ ಶ್ರೀರಂಗಪಟ್ಟಣಕ್ಕೆ ತೆರಳಿ ತಮ್ಮ ಆಪ್ತ ಮಿತ್ರ ದಿವಾನ ಪೂರಣಯ್ಯನವರ ಮನೆಯಲ್ಲಿ ತಂಗಿದರು. ಅಲ್ಲಿದ್ದಾಗ ಅವರು ರಂಗೋಲಿ ಚಿತ್ರಗಳನ್ನು ಹಾಕಲು ಆರಂಭಿಸಿದರು. ಕಚೇರಿಯಿಂದ ಮನೆಗೆ ಮರಳಿದ ಪೂರಣಯ್ಯರಿಗೆ ಮನೆಯಲ್ಲಿ ಸುಂದರ ರಂಗೋಲಿ ಕಾಣಿಸಿಕೊಂಡಿತು. ಅದು ಶ್ರೀರಂಗಪಟ್ಟಣದ ಆದಿದೇವರಾದ ಶ್ರೀರಂಗನಾಥ ಸ್ವಾಮಿಯವರ ಚಿತ್ರವಾಗಿದ್ದು ಪೂರಣಯ್ಯರು ಸಂತೋಷದಿಂದ ತುಂಬಿಬಿಟ್ಟರು. ಪೂರಣಯ್ಯರು ಭಕ್ತಿಯಿಂದ ಆ ಚಿತ್ರಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಆದರೆ ಸಮೀಪವಾಗಿ ನೋಡಿದಾಗ ಶ್ರೀರಂಗನಾಥನ ತಲೆಯ ಮೇಲೆ ಕಿರೀಟವಿರಲಿಲ್ಲ ಎಂದು ಗಮನಿಸಿದರು. ಅವರು ಜಗನ್ನಾಥದಾಸರಿಗೆ ಇದನ್ನು ಸೂಚಿಸಿ ಕಿರೀಟವಿದ್ದರೆ ಚಿತ್ರ ಸಂಪೂರ್ಣವಾಗುತ್ತಿತ್ತು ಎಂದರು. ಅದಕ್ಕೆ ದಾಸರು ಶಾಂತವಾಗಿ ಉತ್ತರಿಸಿದರು, ಶ್ರೀರಂಗನಾಥ ಸ್ವಾಮಿಯವರು ಈಗ ಕಿರೀಟ ಧರಿಸಿಲ್ಲ, ಅದಕ್ಕಾಗಿ ನಾನು ಚಿತ್ರಿಸಿಲ್ಲ ಎಂದು. ಈ ಉತ್ತರದಿಂದ ಅಚ್ಚರಿಗೊಂಡ ಪೂರಣಯ್ಯರು ತಕ್ಷಣವೇ ಒಬ್ಬ ಸೇವಕನನ್ನು ದೇವಾಲಯಕ್ಕೆ ಕಳುಹಿಸಿದರು. ಸೇವಕನು ವಾಪಸ್ಸು ಬಂದು, ಈ ದಿನ ದೇವಸ್ಥಾನದ ಅರ್ಚಕರು ಇನ್ನೂ ಶ್ರೀರಂಗನಾಥನ ತಲೆಯ ಮೇಲೆ ಕಿರೀಟವನ್ನು ಇರಿಸಿಲ್ಲವೆಂದು ತಿಳಿಸಿದರು. ಇದನ್ನು ಕೇಳಿ ಪೂರಣಯ್ಯರ ಭಕ್ತಿಭಾವಗಳು ಹೆಚ್ಚಿದವು. ಜಗನ್ನಾಥದಾಸರ ಪಾವಿತ್ರ್ಯವನ್ನು ಅರಿತು ಅವರು ಅವರ ಶರಣಾದರು ಮತ್ತು ದಾಸರ ಭಕ್ತರಾದರು. ಹೀಗಾಗಿ ಜಗನ್ನಾಥದಾಸರು ಕೇವಲ ಹರಿದಾಸ ಕೀರ್ತನೆಗಳಲ್ಲಷ್ಟೇ ಅಲ್ಲದೆ ತಮ್ಮ ದೈವಿಕ ರಂಗೋಲಿ ಪ್ರತಿಭೆಯಿಂದಲೂ ರಂಗೋಲಿದಾಸ ಎಂಬ ನಾಮಧೇಯವನ್ನು ಪಡೆದವರು. ಜಗದೀತಲ ವಿಖ್ಯಾತಂ ಜಗದಾಮೋದ ಕಾರಣಂ ಜಗದೀಶಪದಾಸಕ್ತಂ ಜಗನ್ನಾಥ ಗುರುಂ ಭಜೆ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೆ.